You all know me majorly by the name Sia. ನಿಮ್ಮೆಲ್ಲರಿಗೆ ನಾನು ಸಿಯಾ ಎಂಬುದಾಗಿ ನಿಮ್ಮೆಲ್ಲರಿಗೆ ಪರಿಚಯ. That's a name given by my husband, and whoever knows me through him ends up calling me Sia. ಮತ್ತೆ ನನ್ನ ಗಂಡನವರು ಅದು ನನಗೆ ಆ ಹೆಸರನ್ನು ಕೊಟ್ಟಿದ್ದು. ಮತ್ತೆ ಅವರ ಮೂಲಕವಾಗಿ ಯಾರೆಲ್ಲ ನನಗೆ ಪರಿಚಯ ಮಾಡಿಕೊಳ್ತಾರೆ ಅವರಿಗೆ ನಾನೆಲ್ಲರಿಗೂ ಸಿಯಾ ಎಂಬುದಾಗಿ ಪರಿಚಯ ಇದ್ದೇನೆ. But my real original name on all my official documents is Shurbi Sharma. ಆದರೆ ನನ್ನ ಕರೆಕ್ಟ್ ಆದ ಹೆಸರು ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತಹ ಹೆಸರು ಶುರ್ಬಿ ಶರ್ಮಾ, which indicates I'm actually from an upper caste and upper class Brahmin family. ಮತ್ತೆ ಆ ಹೆಸರು ನೀವು ನೋಡೋದಾದ್ರೆ ನಿಮ್ಗೆ ಗೊತ್ತಾಗಬಹುದು ನಾವು ಒಂದು ಬ್ರಾಹ್ಮಿನ್ ಅಪ್ಪರ್ ಕಾಸ್ಟ್ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ನಾನು ಬರ್ತೇನೆ. Right, a Brahmin family where beautiful people, every Saturday havans, we've got a lot of pandits coming home, did everything right religiously, very honored in the village. Everything is perfect. ಮತ್ತು ನಾನು ಬ್ರಾಹ್ಮಿನ್ ಕುಟುಂಬ ಎಂಬುದಾಗಿ ಹೇಳುವಾಗ ಅಲ್ಲಿ ಅವರು ಎಲ್ಲ ಒಳ್ಳೆ ಸಂಗತಿಗಳನ್ನು ಮಾಡುವಂಥವ್ರು. ಪ್ರತಿ ಶುಕ್ರವಾರದ ದಿನ ಅಲ್ಲಿ ಹೋಮಗಳು ಆಗುವಂಥದ್ದು, ಕೆಲವು ಪಂಡಿತಗಳು ಮನೆಗೆ ಬರುವಂಥದ್ದು, ಎಲ್ಲ ಒಳ್ಳೆ ರೀತಿಯಾಗಿ ಪದ್ಧತಿಗಳನ್ನು ಪಾಲಿಸಿಕೊಂಡು ಹೋಗುವಂಥ ಜನರು. But as the word of God says that when God has chosen us, He's chosen us even before the creation existed. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಕರ್ತನು ನಮ್ಮನ್ನ ಆಯ್ಕೆ ಮಾಡುವಾಗ ಈ ಲೋಕದ ಅಸ್ತಿವಾರಗಳನ್ನು ಹಾಕುವುದಕ್ಕಿಂತ ಮುಂಚೆಯೇ ನಮ್ಮನ್ನ ಆಯ್ಕೆ ಮಾಡಿದರು ಎಂಬುದಾಗಿ. And so it stays true. My mom says since a very young age, maybe when I was 3 or 4 years old, I showed signs which my mother felt would lead me to take a different path than where I was born. ನಾನು ಚಿಕ್ಕವಳಿದ್ದಾಗ, ನನ್ನ 3 ಅಥವಾ 4 ವಯಸ್ಸದವಳಿದ್ದಾಗಿಂದಲೇ ನನ್ನ ತಾಯಿ ಈ ರೀತಿಯಾಗಿ ಹೇಳ್ತಿದ್ರು, ನಾನು ಆಗಿಂದಲೇ ಚಿಹ್ನೆಗಳನ್ನು ತೋರಿಸ್ತಾ ಇದ್ದೆ. ಏನಂದ್ರೆ ಬೆಳೆದು ನಾನು ಬೇರೆ ಒಂದು ಮಾರ್ಗವನ್ನು ನಾನು ಅಲ್ಲಿ ಹೋಗ್ತೇನೆ ಎಂಬುದಾಗಿ. So as I was growing up, I ended up being a girl who always questioned, liked questioning, liked answers, liked debates. I questioned the pandits, I questioned the Maulvis. Wherever I went and I met any religious leader from any religion, I was very curious to know what was their belief system. ಮತ್ತೆ ಅದೇ ರೀತಿಯಾಗಿ ಅವರು ಹೇಳಿದ ರೀತಿಯಾಗಿ ನಾನು ಯಾವ ಸ್ಥಳಕ್ಕೆ ಹೋಗ್ತಿದ್ದೆ, ನನಗೆ ಎಲ್ಲ ಜನರಿಗೆ ಧಾರ್ಮಿಕವಾದ ಸಂಗತಿಗಳಿಗೆ ಪ್ರಶ್ನೆ ಮಾಡೋದು ತುಂಬ ಇಷ್ಟ ಆಗ್ತಾ ಇತ್ತು. ನಾನು ಪಂಡಿತರ ಬಳಿಗೆ ಹೋಗಬಹುದು ಅಥವಾ ಇನ್ಯಾವುದೇ ಧರ್ಮಗುರುಗಳ ಕಡೆಗೆ ಹೋಗುವಾಗ ಅವರ ಧರ್ಮದ ಬಗ್ಗೆ ನಾನು ಪ್ರಶ್ನೆ ಮಾಡೋದಕ್ಕಾಗಿ ನನಗೆ ತುಂಬ ಮನಸ್ತಾ ಇರ್ತಿತ್ತು. To keep it short, मैं एक आर्मी फैमिली से भी आती हूँ, तो we had a lot of people. हमारे आजू बाजू कैथलिक्स थे, मुस्लिम्स थे, हिंदूज थे, सिख थे, तो सभी जनों से करते थे. ಮತ್ತೆ ನಾನು ಒಂದು ಆರ್ಮಿ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಬೇರೆ ಬೇರೆ ಧರ್ಮಗಳಿಂದ ಇರುವಂತ ಜನರು ನಮ್ಮೊಟ್ಟಿಗೆ ಇರ್ತಾ ಇದ್ರು. Now the reason I'm saying all this, ಈ ಎಲ್ಲ ಸಂಗತಿಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, it wasn't like I was in a bad place and I needed a good God. ಮತ್ತೆ ಈ ರೀತಿಯಾಗಿರ್ಲಿಲ್ಲ, ನಾನು ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇನೆ, ಆ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ನನಗೆ ಒಂದು ಒಳ್ಳೆಯ ದೇವರ ಅವಶ್ಯಕತೆ ಉಂಟು. But my testimony is also true that I wasn't a nice girl who Jesus saved. ಆದ್ರೆ ನನ್ನ ಸಾಕ್ಷಿ ಇದು ಸರಿಯಾಗಿದೆ, ನಾನು ತುಂಬಾ ಒಳ್ಳೆಯ ಹುಡುಗಿ ಆಗಿರಲಿಲ್ಲ. But I just know that I am his precious girl that he saved while she was trying to destroy herself. ಆದ್ರೆ ನನಗೆ ಇಷ್ಟು ಗೊತ್ತು, ನಾನು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯಲಾಗಿದ್ದೆ. ನನ್ನ ಜೀವಿತವನ್ನು ನಾನು ಹಾಳು ಮಾಡೋದಕ್ಕಾಗಿ ಹೋಗುವಾಗ ಆ ಕರ್ತನು ನನ್ನ ಜೀವಿತವನ್ನು ಉಳಿಸಿದ್ರು. And so I know that if he could save me and he uses me, then he can do that for anybody. ಮತ್ತೆ ಅದಕ್ಕೋಸ್ಕರ ನನಗೆ ಗೊತ್ತು, ನನ್ನನ್ನು ಅವರು ಉಳಿಸಿ ರಕ್ಷಿಸುವುದಾದ್ರೆ, ಉಪಯೋಗಿಸುವುದಾದ್ರೆ ಅದು ಅವರು ಯಾರನ್ನು ಸಹ ರಕ್ಷಿಸಿ ಉಳಿಸಬಹುದು. I might look very nice and I believe I'm trying to be a nice girl for Jesus, but I know where I come from. ನಾನು ತುಂಬಾ ಒಳ್ಳೆ ಸುಂದರವಾಗಿ ಕಾಣ್ತಾ ಇರಬಹುದು, ನಾನು ನಂಬ್ತೇನೆ ಕರ್ತನಿಗೋಸ್ಕರ ನಾನು ಸುಂದರವಾಗಿ ಬೆಳೀತಾ ಇದ್ದೇನೆಂಬುದಾಗಿ. ಆದರೆ ಅಂತರಂಗದಲ್ಲಿ ನನಗೆ ಗೊತ್ತು ನಾನು ಯಾವ ಒಂದು ಪರಿಸ್ಥಿತಿಯಿಂದ ಬಂದೆ ಎಂಬುದಾಗಿ. So to keep it short, my major part of my testimony can be only divided in 2 parts. ನನ್ನ ಒಂದು ಸಾಕ್ಷಿಯ ವಿಭಜನೆ ಎರಡು ವಿಭಾಗದಲ್ಲಿ ವಿಭಜಿಸಬಹುದು. To people who have ever driven a car or you ride bikes, you know there are 2 differences. One is when you get a dent on your car and one is when you meet with an accident. ಮತ್ತೆ ಯಾರೆಲ್ಲ ಕಾರ್ ಓಡಿಸ್ತಿರೋ ನಿಮಗೆ ಗೊತ್ತಿರಬಹುದು, ಅಲ್ಲಿ 2 ವಿಷಯಗಳಿವೆ. ಒಂದು ಚಿಕ್ಕ ಡೆಂಟ್ ಆಗಿರಬಹುದು ಕಾರಿಗೆ, ಅದು ನಿಮಗೆ ಗೊತ್ತು. ಇನ್ನೊಂದು ದೊಡ್ಡ ಆಕ್ಸಿಡೆಂಟ್ ಆದಾಗ ಕಾರ್ ಹೇಗಿರ್ತದೆ ಎಂಬುದಾಗಿ. जब गाड़ी में थोड़ा स्क्रैच आता है तो आप बोलते हो हाँ मैं रिवर्स ले रहा था, इधर लग गया उधर लग गया. लेकिन जब एक्सीडेंट होता है, पता है क्या मेरा एक्सीडेंट हुआ था, and then there's a long story. ಈಗ ಒಂದು ಚಿಕ್ಕ ಗಾಡಿಯಲ್ಲಿ ಚಿಕ್ಕ ಯಾವುದಾದ್ರೂ
ಒಂದು ಸ್ಕ್ರಾಚ್ ಬರೋದಾದ್ರೆ ನಾವು ಹೇಳ್ತೇವೆ ಇಲ್ಲ ರಿವರ್ಸ್ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಸ್ಕ್ರಾಚ್ ಬಂತು ಎಂಬುದಾಗಿ. ಆದರೆ ಅದೇ ವೇಳೆಯಲ್ಲಿ ಆಕ್ಸಿಡೆಂಟ್ ಆಗುವಾಗ ಅದಕ್ಕೆ ಒಂದು ಉದ್ದಾದಂತಹ ಕತೆ ಇರ್ತದೆ. So my dent, or the first time that I knew Jesus, was when I was in my 12th standard. ಅದೇ ರೀತಿಯಾಗಿ ಆ ಸ್ಕ್ರಾಚ್ ಬಿದ್ದಂತೆ ಆ ಡೆಂಟ್ ಬಿದ್ದಂತೆ ಮೊದಲೇ ಬಾರಿ ನಾನು ಯೇಸುವಿಗೆ ನನ್ನ ಪರಿಚಯ ಆಗಿರುವುದು ನಾನು 10ನೇ ತರಗತಿಯಲ್ಲಿದ್ದಾಗ. I had got jaundice for the 6th time in my life. ನನ್ನ ಜೀವಿತದಲ್ಲಿ 6ನೇ ಬಾರಿ ನನಗೆ ಜಾಂಡಿಸ್ ಆಗಿತ್ತು. Of all the medical people that I've met, they say you get maximum twice in your lifetime. ಮತ್ತೆ ಯಾರೆಲ್ಲ ಮೆಡಿಕಲ್ ಹಿನ್ನೆಲೆಯಿಂದ ಬಂದಿದ್ದವರು ಪ್ರತಿಯೊಬ್ಬರು ಇದೇ ಮಾತನ್ನ ಹೇಳಿದ್ರು, ಏನಂತಂದ್ರೆ ಜಾಸ್ತಿಯಾಗಿ ಬರೀ 2 ಬಾರಿ ಮಾತ್ರ ಜಾಂಡಿಸ್ ಆಗಬಹುದು, ಅದರಲ್ಲೇ ಜೀವಿಸಬಹುದು, ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಬಾರದು ಎಂಬುದಾಗಿ. So fine, I got to know from somewhere that Jesus is also a healer. ಮತ್ತೆ ನನಗೆ ಯಾವುದೋ ಕಡೆಯಿಂದ ಗೊತ್ತಾಯ್ತು ಯೇಸು ಸಹ ನಮ್ಮನ್ನು ಗುಣಪಡಿಸುವಂತ ದೇವರು. And at this point, I'm a girl who's in a 12th standard. To all the young crowd here, I'm in my search of understanding and rather trying to be cool, that if you're an atheist, you're cooler. ಸೊ ಈಗ ನಾನು 12ನೇ ತರಗತಿಯಲ್ಲಿ ಇರುವಂಥ ಈ ಒಂದು ಹುಡುಗಿಯಾಗಿದ್ದೇನೆ. ಏನಂದ್ರೆ ಜನರ ಸಮೂಹದಲ್ಲಿ ಕೂಲ್ ಆಗಿರಬೇಕು. ಆ ಕೂಲ್ ಆಗಿ ಹೇಗಿರಬೇಕು ಅಂತಂದ್ರೆ ದೇವರನ್ನ ನಂಬದೇ ಇರುವಂಥವರು ಅಲ್ಲಿ ಒಳ್ಳೆಯಾಗಿ ಇಂಪ್ರೆಷನ್ ಕೊಡ್ಬೋದು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಇರುವಂಥ ಆಲೋಚನೆ. However mighty you think you are, God is mightier and He healed me. ಆದರೆ ನೀವು ಯೋಚಿಸುವುದಾದ್ರೆ ನಾನು ಇಷ್ಟೊಂದು ಬಲಶಾಲಿಯಾಗಿದ್ದೇನೆ, ಅದಕ್ಕಿಂತ ಬಲಶಾಲಿ ದೇವರಾಗಿದ್ದಾರೆ, ಆದರೆ ಅದರಿಂದ ನನಗೆ ದೇವರು ಗುಣಪಡಿಸಿದ್ರು. But then, so far, after getting healed, I was going after Christ as my healer, not my savior yet. ಆದರೆ ಗುಣಪಡಿಸುವಿಕೆ ಹೊಂದಿಕೊಳ್ಳದ ನಂತರ ದೇವರನ್ನ, ನಾನು ಯೇಸುವನ್ನ ನನ್ನನ್ನು ಗುಣಪಡಿಸುವಾತನು ಎಂಬುದಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದೆ, ನನ್ನ ದೇವರೆಂಬುದಾಗಿ ಹಿಂಬಾಲಿಸ್ತಾ ಇರಲಿಲ್ಲ. And so when I came to my graduation after 3 years of my first encounter, ಮತ್ತೆ ನನ್ನ ಮೊದಲೇ ಬಾರಿ ಯೇಸುವನ್ನ ಭೇಟಿ ಆಗಿರೋದ್ರಿಂದ 3 ವರ್ಷದ ನಂತರ ನಾನು ಗ್ರಾಜುಯೇಷನ್ ಬಂದಾಗ I came to a very, very dark spot in my life. ನನ್ನ ಜೀವಿತದಲ್ಲಿ ಅತಿ ಕತ್ತಲೆಯ ಒಂದು ಜಗದಲ್ಲಿ ನಾನು ಬಂದು ಮುಟ್ಟಿದೆ. So let me quote it for the entire crowd. If you've ever been depressed, if you're going through a heartbreak, if you have failed an examination, if you're going through a divorce, if you're going through a financial mess, if you're going through something that tells you your life is over, I was in that kind of a spot when I cleared my graduation. ಮತ್ತು ಗ್ರಾಜುಯೇಷನ್ ನಾನು ಮುಗಿಸುವಾಗ ನಾನು ನಿಮ್ಗೆ ಒಂದು ಸಂಗತಿ ಹೇಳ್ತೇನೆ, ಯಾರಿಗಾದರೂ ಹೃದಯ ಮುರಿದಿರುವುದಾದ್ರೆ, ಯಾರಾದರೂ ಒಂದು ಡಿವೋರ್ಸಿನ ಒಂದು ಸಮಯದಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ, ಯಾವುದೇ ಕಷ್ಟದಲ್ಲಿರುವುದಾದ್ರೆ, ಯಾವುದೇ ಒಂದು ದುಃಖದಲ್ಲಿರುವುದಾದ್ರೆ, ದುಡ್ಡಿನ ಯಾವುದೇ ಸಮಸ್ಯೆ ಇರುವುದಾದ್ರೆ, ಈ ಎಲ್ಲ ಸಂಗತಿಗಳಿಂದ ಹಾದು ಹೋಗುವಾಗ ಯಾವ ರೀತಿಯಾಗಿ ಡಿಪ್ರೆಷನ್ ಅಲ್ಲಿ ಇರ್ತದೋ ಆ ಒಂದು ಸಂಗತಿಯನ್ನ ನಾನು ಅದನ್ನ ಅನುಭವಿಸ್ತಾ ಇದ್ದೆ. Every time I sat to pray, I used to see this thick black wall around me. ಪ್ರತಿ ಬಾರಿ ನಾನು ಪ್ರಾರ್ಥಿಸುವುದಕ್ಕಾಗಿ ಕೂಡುವಾಗ ಒಂದು ಕತ್ತಲೆಯ ಮೋಡಗಳನ್ನ ನನ್ನ ಮುಂದೆ ನಾನು ನೋಡ್ತಾ ಇದ್ದೆ. And I didn't know what to do because I was a very ambitious girl, but I thought my life is over. ಆದರೆ ನನಗೆ ಏನು ಮಾಡಬೇಕೆಂಬುದಾಗಿ ಅರ್ಥ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ತುಂಬಾ ಅಂಬಿಷಿಯಸ್ ಇರುವಂತ ಹುಡುಗಿ, ಆದರೆ ಆ ಒಂದು ಸ್ಥಳದಲ್ಲಿ ನಾನು ಏನು ಮಾಡಬೇಕೆಂಬುದಾಗಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ. And so out of frustration, I go to a nearby beach in my house in Mumbai. ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ನನ್ನ ಮನೆಯ ಪಕ್ಕದಲ್ಲಿರುವಂತ ಒಂದು ಬೀಚ್ಗೆ ನಾನು ಹೋಗ್ತೇನೆ, ಮುಂಬೈಯಲ್ಲಿ. And I look up in the sky. ಮತ್ತೆ ನಾನು ಆಕಾಶದ ಕಡೆಗಡೆ ನೋಡಿ And I start complaining to God to such an extent that I'm not really giving him good names. I'm calling him with bad names. ಮತ್ತೆ ನಾನು ಇಷ್ಟೊಂದು ನನ್ನ ಕಷ್ಟಗಳನ್ನ ದೇವರಿಗೆ ಹೇಳೋಕೆ ಪ್ರಾರಂಭಿಸ್ತೇನೆ ಅಂತಂದ್ರೆ ಆತನಿಗೆ ಒಳ್ಳೆ ಹೆಸರುಗಳಿಂದ ಸಹ ನಾನು ಕರೀತಾ ಇರಲಿಲ್ಲ ಆಗ. See, I'm not proud of it. I've repented for it. ಅದರ ಬಗ್ಗೆ ನನಗೇನು ಗರ್ವ ಇಲ್ಲ, ಅದಕ್ಕೆ ನಾನು ರಿಪೆಂಟ್ ಆಗಿದ್ದೇನೆ. But the reason I want to tell you is when a small creature like me was giving bad names to a mighty God like him, he had all the power to strike me down. ಮತ್ತೆ ನಾವು ಒಂದು ಸಂಗತಿಯನ್ನ ಹೇಳೋದಕ್ಕಾಗಿ ಬಯಸ್ತೇನೆ, ನನ್ನಂಥ ಒಂದು ಚಿಕ್ಕ ಹುಡುಗಿ ಸರ್ವಶಕ್ತನಾದಂಥ ದೇವರಿಗೆ ಕೆಟ್ಟಾದ ಹೆಸರುಗಳಿಂದ ಕರೆಯುವಾಗ ಆತನಿಗೆ ಒಂದೇ ಕ್ಷಣ ನನ್ನನ್ನು ಅಳಿಸಿಬಿಡೋದಕ್ಕಾಗಿ ಒಂದೇ ಕ್ಷಣ ಸಾಕಾಗಿತ್ತು. But in his goodness and in his mercy, ಆದರೆ ಆತನ ಒಳ್ಳೆತನದಲ್ಲಿ, I'm not exaggerating, ನಾನು ಅದನ್ನ ಹೆಚ್ಚು ಮಾಡಿ ಹೇಳ್ತಾ ಇಲ್ಲ, I saw a verse written for the first time ever on a blue sky. ಮತ್ತೆ ಮೊದಲನೇ ಬಾರಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆದ್ರೆ ಒಂದು ಆಕಾಶದಲ್ಲಿ ದೇವರ ವಾಕ್ಯವನ್ನ ಬರೆದಿರುವುದನ್ನ ನನ್ನ ಕಣ್ಣಾರೆ ಕಂಡೆ. And that verse was, ಆ ಒಂದು ವಾಕ್ಯ ಹೇಳ್ತಿದೆ, of the righteous are brighter and brighter. ನೀತಿವಂತನ ದಿನಗಳು ಅದು ಪ್ರಕಾಶದಿಂದ ತುಂಬಿರುವಂತಹ ದಿನಗಳು. That girl who was seeing that thick
black cloud all the time, needed to know that she didn't have to worry because her days were going to be brighter and brighter and brighter. ಆ ಒಂದು 12ನೇ ತರಗತಿಯಲ್ಲಿ ಇರುವಂತ ಆ ಮಗಳಿಗೆ ಈ ಒಂದು ಪ್ರತಿ ಬಾರಿ ಅವಳು ಕತ್ತಲೆಯ ಮೋಡಗಳನ್ನು ನೋಡ್ತಾ ಇರುವಾಗ ಅವಳಿಗೆ ಈ ಒಂದು ಆಕಾಶದಲ್ಲಿ ಈ ವಾಕ್ಯ ಬರೆದಿರುವುದನ್ನ ಕಾಣುವುದು ತುಂಬಾ ಅವಶ್ಯವಾಗಿತ್ತು. And that's the beauty of my Jesus. ಅದೇ ನನ್ನ ಯೇಸುವಿನ ಸುಂದರತೆ. I know if that somebody came and gave me bad words, I would either stop talking to them or I would give them one whack somewhere. ಮತ್ತೆ ನನ್ನ ಬಗ್ಗೆ ಯಾರಾದ್ರೂ ಬಂದು ಆ ರೀತಿಯಾಗಿ ಕೆಟ್ಟ ವಿಷಯವಾಗಿ ಮಾತನಾಡೋದಾದ್ರೆ ನಾನು ಒಂದಾದ್ರೂ ಅವರಿಗೆ ವಾಪಸ್ ಏನಾದ್ರೂ ಹೇಳ್ತಿದ್ದೆ ಅಥವಾ ಸರಿಯಾಗಿ ಒಂದು ಕೊಡ್ತಿದ್ದೆ. But here he is who changed my life forever. ಆದ್ರೆ ಇಲ್ಲಿ ಯೇಸು ನನ್ನ ಜೀವಿತವನ್ನ ಸಂಪೂರ್ಣವಾದ ರೀತಿಯಲ್ಲಿ But the ಬದಲಾಯಿಸಿಬಿಟ್ರು. curiosity was, I just read that one verse. ಆ ಒಂದು ಕುತೂಹಲದಲ್ಲಿ ಆ ಒಂದೇ ವಾಕ್ಯವನ್ನ ನಾನು ಓದಿದೆ. I so knew in my heart that this God has so much more than that one verse for me. ಆದ್ರೆ ಅದೇ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ನನಗೆ ಈ ರೀತಿಯಾಗಿ ಗೊತ್ತಿತ್ತು ಏನಂದ್ರೆ ಆ ಯೇಸುವಿಗೆ ಆ ಒಂದು ದೇವರ ಬಳಿಗೆ ನನ್ನ ಹತ್ರ ಮಾತಾಡಲಿಕ್ಕೆ ಇನ್ನೂ ಹೆಚ್ಚಾದ ಸಂಗತಿಗಳಿವೆ ಎಂಬುದಾಗಿ. So keeping it short, I will wrap up in 2 minutes. I go into a hunt where I do something which I think was so crazy back then. I read the Bible for 3 hours. I prayed for 6 hours. I ate one meal. I slept. I woke up. I read the Bible for 6 hours. I prayed for 3 hours. I slept for whatever hours. I did this for 3 months until every bad memory left me, which made me think my life was coming to an end. ಮತ್ತೆ ಆ ಒಂದು ಸಂಗತಿಗಳ ಆದ ನಂತರ ನಿರಂತರವಾದ ರೀತಿಯಲ್ಲಿ 3 ತಾಸು ಬೈಬಲ್ ಓದಿ 6 ತಾಸು ಪ್ರಾರ್ಥನೆ ಮಾಡಿ 1 ತಾಸು ಊಟ ಮಾಡಿ ಮಲಗಿ ಮತ್ತೆ ಅದೇ ರೀತಿಯಾಗಿ 3 ತಿಂಗಳ ಗಂಟಲೆ ನಾನು ಮಾಡಿದಾಗ ನಾನು ಯೋಚಿಸಿದೆ ನನ್ನ ಜೀವಿತದಲ್ಲಿರುವಂತ ಆ ಕತ್ತಲೆ ಮೋಡುಗಳು ಆ ಒಂದು ನೆನಪುಗಳು ದೇವರು ತೆಗೆದು ಹಾಕಿದ್ದಾರೆಂಬುದಾಗಿ. But my parents had seen how bad in a spot I was. ಆದ್ರೆ ನನ್ನ ತಂದೆ ತಾಯಿಯವರು ನೋಡಿದ್ರು ಎಂತ ಒಂದು ಕತ್ತಲೆಯ ಪರಿಸ್ಥಿತಿಯಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನಿದ್ದೆ That when they saw the change that was coming in me, ಆದ್ರೆ ನನ್ನಲ್ಲಿ ಬದಲಾವಣೆಗಳು ಬರ್ತಾ ಇರುವುದನ್ನ ಅವರು ನೋಡಿದಾಗ when they started seeing their daughter who was crying all the time suddenly being the most joyous person she could ever be, ಅವರು ತಮ್ಮ ಮಗಳು ಪ್ರತಿ ಬಾರಿ ಅಳ್ತಾ ಇರುವಂತಹ ಮಗಳು ಈಗ ಖುಷಿ ಪಡ್ತಾ ಇದ್ದಾಳೆ ಎಂಬುದಾಗಿ ಅವರು ನೋಡಿದಾಗ a daughter who was so hopeless but she would speak hope into other people, ಅವಳ ಒಂದು ಮಗಳು ಇಷ್ಟೊಂದು ನಿರಾಶೆಯಲ್ಲಿ ಮುಳುಗಿದ್ರು ಆದ್ರೆ ಈಗ ಅದೇ ಮಗಳು ಈಗ ಒಂದು ಆಶಯ ಮಾತುಗಳನ್ನ ಮಾಡ್ತಾ ಇದ್ದಾಳೆ. ಅವರು ನನ್ನನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. or I would rather say they could not stop the move of God in my life. ಆದ್ರೆ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಕರ್ತನ ಒಂದು ನಡೆಸುವಿಕೆಯನ್ನ ಅವರು ನನ್ನ ಜೀವಿತದಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ. So are you ready for the next 1 minute? Yes. Because I'm going to tell you the synopsis of all this, and I will say my testimony goes on forever because I know my Jesus is living, and until the very end he will be victorious, because his word says in Revelation that by the blood of the lamb and the word of their testimony they have overcome the devil, and we are not afraid to die. ಮತ್ತೆ ಈ ರೀತಿಯಾಗಿ ಈ ಸಂಗತಿಗಳು ನಡೀತಾ ಇರುವಾಗ ನನ್ನ ಟೆಸ್ಟ್ ಮನಿಯನ್ನು ನನ್ನ ಒಂದು ಗವಾಯಿಯನ್ನು ನಾನು ಹೇಳುವಾಗ ನಾನು ಈ ಸಂಗತಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿಯಾಗಿ ದೇವರ ವಾಕ್ಯ ಹೇಳ್ತದೋ ಯಾರು ದೇವರಲ್ಲಿ ಭರವಸೆ ಇಡ್ತಾರೋ ಆತನ ವಾಕ್ಯಗಳನ್ನ ಮಾತನಾಡ್ತಾರೋ ಅವರು ಎಲ್ಲ ಸೈತಾನನ ಬಂಧನದಿಂದ ಬಿಡುಗಡೆ ಹೊಂದ್ತಾರೆ ಎಂಬುದಾಗಿ. So we are going to go in a spree, okay? You Yes. have to pick up my Yes. speed. I want to let all of you know that Jesus and you together will be the majority. ಮತ್ತೆ ಈ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯೇಸು ಮತ್ತು ನೀನು ಕೂಡಿದಾಗ ನೀವು ಬಲಶಾಲಿಗಳಾಗ್ತೀರಾ. Don't sit in a pit. I have nobody, I have no parent, I have no family, I have no boyfriend, I have no husband, I have all those other identities. If you've got Jesus, you are the majority. ಮತ್ತೆ ಆ ಒಂದು ಕತ್ತಲೆಯ ಲೋಕದಲ್ಲಿ ಕುಡಿದು ಬೇಡ, ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಆದಿಲ್ಲ, ನನ್ನ ಕೆಲಸ ಇಲ್ಲ, ನನಗೆ ಓದೋದಕ್ಕೆ ಏನಿಲ್ಲ ಎಂಬುದಾಗಿ ಆ ರೀತಿಯಾಗಿ ಹೇಳುವುದಿಲ್ಲ. ಯೇಸು ನಿನ್ನ ಹತ್ರ ಇರುವಾಗ ನಿನ್ನ ಹತ್ರ ಸರ್ವಸ್ವವಿದೆ. Oh, I'm grateful to be my parents' daughter. I'm grateful to be your pastor's daughter. I'm grateful to be Prince's, wife. I'm grateful to be so many things. But if there's one thing that I take pride in, that is he saved me and I am his daughter. ಹೌದು, ನಾನು ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದ್ರು, ನಾನು ಒಳ್ಳೆ ಕುಟುಂಬದಿಂದ ಬರ್ತೇನೆ, ನಾನು ಒಳ್ಳೆ ಪಾಸ್ಟರ್ ಮಕ್ಕಳಾಗಿದ್ದೇನೆ ಎಂಬುದಾಗಿ ನಾವು ಹೇಳ್ತಾ ಇರಬಹುದು. ಆದ್ರೆ ಒಂದು ವಿಷಯದಲ್ಲಿ ನಾನು ಗರ್ವ ಪಡ್ತೇನೆ ಅಂದ್ರೆ ಯೇಸು ನನ್ನನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ So let's ಎಂಬುದಾಗಿ. be children of God who are hoping against all hope. ಅದಕ್ಕೋಸ್ಕರ ನಾವು ದೇವರ ಮಕ್ಕಳು ಎಲ್ಲಾ ನಿರಾಶೆಗಳನ್ನ ತೂರಿಕೊಂಡು ಆಶಯ ಕಡೆಗೆ ಹೋಗುವಂತ ದೇವರ ಮಕ್ಕಳಾಗಿರುವ. Because that is the righteousness associated with Abraham. When there was no hope, he still hoped, believing he is a good God who speaks and he does things.
ಅದೇ ನಮ್ಮ ತಂದೆಯಾದ ಅಬ್ರಹಾಮನ ಬಗ್ಗೆ ಬರೆಯಲ್ಪಟ್ಟಿದೆ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಎಲ್ಲ ನಿರಾಶೆಗಳನ್ನ ತೂರಿಕೊಂಡು ಅವನು ಆಶಿಸಿ ನಂಬಿಕೆಯಲ್ಲಿ ಮುಂದುವರಿದನು. How many of us can hope for the impossibility? ಇಲ್ಲಿ ಕುಳಿತಂತವರು ಎಷ್ಟು ಅಸಾಧ್ಯವಾದ ಸಂಗತಿಗಳಲ್ಲಿ ನೀವು ನಂಬಿಕೆ ಇಡಲಿಕ್ಕೆ ಮನಸ್ಸು ಮಾಡ್ತೀರಾ? Let's not be a wheelchair Christian or a shy Christian. ಅಲ್ಲಿ ವೀಲ್ ಚೇರ್ ಅಲ್ಲಿ ಕುಳಿತುಕೊಳ್ಳುವಂತ ಕ್ರಿಶ್ಚಿಯನ್ ಆಗ್ಲಿ ಅಥವಾ ನಾಚಿಕೆ ಪಡುವಂತ ಕ್ರಿಶ್ಚಿಯನ್ ಆಗಿ ನಾವು ಇರುವಂತದವರಲ್ಲ. That changes nobody, not you, not me. ಅದು ಯಾರನ್ನ ಸಹ ಬದಲಾಯಿಸಲಿಕ್ಕೆ ಆಗುದಿಲ್ಲ, ನನ್ನನ್ನು ಇಲ್ಲ, ನಿಮ್ಮನ್ನು ಇಲ್ಲ. But let's be people who are not afraid to fail, knowing that whatever we do because we believe Jesus wants us to do it. ಆದ್ರೆ ನಾವು ಈ ಒಂದು ವ್ಯಕ್ತಿಗಳಾಗಿರುವ ಇದನ್ನ ನಾವು ನಂಬುವ ಏನಂತಂದ್ರೆ ನಾವು ಏನೆಲ್ಲ ಮಾಡ್ತೇವೆ ಕರ್ತನು ಆ ಒಂದು ಸಂಗತಿಗಳಲ್ಲಿ ನಮಗೆ ಒಂದು ಜಯವನ್ನ ಕೊಡ್ತಾನೆ ಎಂಬುದಾಗಿ. And as a word of encouragement, ಮತ್ತೆ ಒಂದು ಚಿಕ್ಕವಾದ ಎನ್ಕರೇಜಿನ ಮಾತು, your greatest ministry ನಿಮ್ಮ ಒಂದು ಸರ್ವಶ್ರೇಷ್ಠವಾದಂತ ಸೇವೆ will always stem out from your greatest pain and hurt. ನೀವು ಹಾಯ್ದು ಹೋಗ್ತಾ ಇರುವಂತ ಅತಿಯಾದ ಕಠಿಣವಾದಂತ ನೋವಿನಿಂದಲೇ ನಿಮ್ಮ ಶ್ರೇಷ್ಠವಾದಂತ ಸೇವೆ ಹೊರಬರುವುದು. If you only allow Jesus to move in that area. ಆ ಒಂದು ಏರಿಯಾದಲ್ಲಿ ಯೇಸುವನ್ನ ನೀವು ಅನುಮತಿಸುವುದಾದ್ರೆ ಮಾತ್ರ. And I can say that ಅದನ್ನ ನಾನು ಹೇಳ್ತೇನೆ. because the girl in that graduation year who was suffering with a lot of things, ಆ ಒಂದು ಗ್ರಾಜುಯೇಷನ್ ಅಲ್ಲಿ ಇರುವಂತ ಆ ಹುಡುಗಿ ಎಷ್ಟೋ ಸಂಗತಿಗಳನ್ನ ಹಾಯ್ದು ಹೋಗ್ತಾ ಇದ್ಲು. I allowed Jesus to come into those areas. ನಾನು ಅನುಮತಿಸಿದೆ ಯೇಸು ಆ ಒಂದು ಸಂಗತಿಗಳಲ್ಲಿ ಬರ್ಬೇಕೆಂಬುದಾಗಿ. And today those are the same issues. ಮತ್ತು ಇವತ್ತು ಅದೇ ಸಮಸ್ಯೆಗಳು and the same demonic spirit that I overcome by the blood of Jesus. ಮತ್ತೆ ಅದೇ ಶೈತಾನನ ಶಕ್ತಿಗಳು ನಾನು ಯೇಸುವಿನ ರಕ್ತದ ಮೂಲಕವಾಗಿ ಅದನ್ನ ನಾನು ದಾಟಿ ಬಂದೆ. I bless you. It's been always an honor, Belgaum Church, to be called as your person. ಮತ್ತೆ ನನಗೆ ತುಂಬಾ ಸಂತೋಷವಾಗ್ತದೆ ಇಲ್ಲಿ ಬಂದು ಬೆಲ್ಗಾಂ ಚರ್ಚ್ ಅಲ್ಲಿ ಇದ್ದು ಬೆಲ್ಗಾಂ ಚರ್ಚಿನ ಸದಸ್ಯ ಎಂಬುದಾಗಿ ಕರೆಯುವುದಕ್ಕಾಗಿ ನಾನು ತುಂಬಾ ಗರ್ವ ಪಡ್ತೇನೆ. And I speak that each one of us sitting this side, sitting that side will have a greater testimony, not just once but every single day of our life. ಮತ್ತು ನಾನು ಈ ರೀತಿಯಾಗಿ ಮಾತನಾಡೋದಕ್ಕೆ ಬಯಸ್ತೇನೆ. ಇಲ್ಲಿ ಕುಳಿತಂತವರು ಅಥವಾ ಹಿಂದೆ ಕುಳಿತಂತವರು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ದಿನಗಳಲ್ಲಿ ಕರ್ತನ ಒಂದು ಟೆಸ್ಟಿಮನಿ ಬರುವಂತದ್ದಾಗಿದೆ. Thank you and I bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.